ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ಹೊಲದಲ್ಲಿ ಮುನಿಯಪ್ಪನ ಹಬ್ಬ ಅಂತ ನಮ್ಮ ಕಡೆ ವರ್ಷಕ್ಕೊಂದು ಸತಿ ಮಾಡ್ತೀವಿ. ಅಲ್ಲಿ ಮರಕ್ಕೆ ಎಲ್ಲ ಚಪ್ರ ಹಾಕ್ಕೊಂಡು ಗಂಧ ಕಡ್ಡಿ ಕರ್ಪೂರ ಹಣ್ಣು ಎಲ್ಲ ತಗೊಬಂದು ಪೂಜೆ ಮಾಡಿ ನೆಕ್ಸ್ಟು ಕೋಳಿ ಕೂದ್ಬಿಟ್ಟು ಒಂದು ರೌಂಡು ನಮ್ಮ ಹೊಲದ ಸುತ್ತಲೂ ಕೂಡ ಅದರ ರಕ್ತ ಪ್ಲಸ್ ಅನ್ನನ ಮಿಕ್ಸ್ ಮಾಡಿ ಎಸ್ಕೊಂಬರ್ತೀವಿ. ಮತ್ತು ಅದಾದ ನಂತರ ಕೋಳಿ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಲ್ಲಿ ನಾನು, ನಮ್ಮ ಅಣ್ಣ, ನಮ್ಮ ಅಪ್ಪಾಜಿ, ನಮ್ಮಮ್ಮ, ನಮ್ಮ ಅತ್ತಿಗೆಂದಿರು ಎಲ್ಲರೂ ಸೇರ್ಕೊಂಡು ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರ್ಕೊಂಡು ಕೂಡ ಇಲ್ಲಿ ಅಡುಗೆ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೋ. ಮತ್ತು ಅಲ್ಲಿಂದ ಅಡುಗೆ ಮಾಡ್ಕೊಂಡು ಆರಾಮಾಗಿ ನೋಡಿ ಕೋಳಿಯನ್ನು ನಾವೇ ಖುದ್ದಾಗಿ ಕ್ಲೀನ್ ಮಾಡ್ಕೊಂಡು ನೀಟಾಗಿ ನಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೇನೆ, ನಮ್ಮಪ್ಪ ಎಲ್ಲನೂ ಕಳ್ಳೆಲ್ಲನೂ ತೆಗಿತಾ ಇದೆ. ಎಲ್ಲ ನೀಟಾಗಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ನೆಕ್ಸ್ಟು ಒಂದು ಹದವಾಗಿ ಅದನ್ನು ಬೇಯಿಸ್ಕೊಂಡು ಅಚ್ಚುಕಟ್ಟಾಗಿ ಅಡುಗೆ ಮಾಡಲಿಕ್ಕೆ ತಯಾರಿ ಮಾಡ್ತಾರೆ. ಇದು ಒಂಥರ ಖುಷಿ ಕೊಡೋಂತಹ ವಿಚಾರ. ವರ್ಷಕ್ಕೊಮ್ಮೆ ಎಲ್ಲರೂ ಕೂಡ ಸೇರ್ಕೊಂಡು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀವಿ, ಅದೆಲ್ಲ ಬಿಡುವಾಡ್ಕೊಂಡು ಮನೆ ಹತ್ರ ಹೋಗಿ ಎಲ್ಲ ಒಟ್ಟಿಗೆ ಸೇರಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸ್ನೇಹಿತರೆ, ಭಾಳ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಅಣ್ಣ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಂಡ. ಅದರಲ್ಲಿ ನಾವು ಚಿಕನ್ನ ಒಂದು ಸ್ವಲ್ಪ ಗೊಜ್ಜು ಟೈಪಲ್ಲಿ ಮಾಡ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ಚಿಕನ್ನಲ್ಲಿರೋಂಥ ಮಾಂಸನ ತೆಗೆದು ಜೊತೆಗೆ ಕಾಳನ್ನ ನೆನೆ ಹಾಕಿದ್ದು, ಕಡಲೆಕಾಳು ಪ್ಲಸ್ ಅದು ಎರಡೂ, ಮತ್ತು ಮೊಟ್ಟೆ, ನಾವು ಮೊಟ್ಟೆ ಗುದಿ ಅಂತ ಕರಿತೀವಿ. ಒಳಗಡೆ ಇರೋದು ಕಳ್ಳು ಪಕ್ಕ ಮೊಟ್ಟೆ ಇರ್ತದೆ, ಲಿವರು, ಗುಂಡಿಗೆ ಇವೆಲ್ಲನೂ ಹಾಕಿಬಿಟ್ಟು ನೀಟಾಗಿ ಚೆನ್ನಾಗಿ ಬೇಯಿಸಿ ನೋಡಿ. ಈಗ ಬಾಡೂಟನ ಯಾವ ಥರ ಸವಿತಾ ಇದ್ದಾರೆ ಅಂತ, ತಟ್ಟೆಯಲ್ಲಿ ಏನೂ ಬಿಟ್ಟಿಲ್ಲ, ಎಲ್ಲನೂ ಬಡಿದು ಬಾಯಿಗೆ ಎಸ್ಕೊಂಡಿದ್ದಾರೆ. ಅದೇ ಥರ ನಾವಿಂದು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿತ್ತು, ಅತ್ಯುತ್ತಮವಾಗಿತ್ತು. ಅದೇ ಥರ ನಿಮ್ಮ ಕಡೆ ನಾವು ಮುನಿಯಪ್ಪನ ಹಬ್ಬ ಅಂತ ಕರಿತೀವಿ, ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.